ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನನ್ನ ಮೆಸ್ಗೆ ನಾನು ಬಿಟ್ಟಿರಕ್ಕೆ ಹಾಕಿಲ್ಲ, ಅದಕ್ಕೆ ಏನೇ ಆದರೂ ಕೊನೆಗೆ ನನ್ನ ತವನೇ ಬಂದು ಸೇರಿಬಿಟ್ರು. ಸಾರಿ ಸಾಹೇಬ್ರೆ, ನಿಮ್ಮನ್ನ ತುಂಬಾ ಕಾಡಿಸ್ಬಿಟ್ಟೆ. ನನ್ನ ಪ್ರಾಣ ಇರೋವರೆಗೂ ನಿಮ್ಮಿಂದ ನಾನು ದೂರ ಆಗಲ್ಲ. ಹುಡುಗಿ ತಂದೆ ತಾಯಿ ಬನ್ನಿ, ಕನ್ಯಾದಾನ ಮಾಡಬೇಕು. ಒಂದು ನಿಮಿಷ. ಅಮ್ಮ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಗೆ ಯಾರು ಇಲ್ಲ ಅಂತ. ಅದು ಅಲ್ಲದೆ ತಾಯಿ ಇಲ್ಲದ ಕೂಸದು. ನೀವೇ ನಮ್ಗೆ ಆಶ್ರಯ ಕೊಟ್ಟು ಅವ್ರನ್ನ ತಾಯಿಯಾಗಿ ನೋಡ್ಕೊಂಡಿದ್ದೀರ. ಇವತ್ತು ನೀವೇ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ಕತೆ ನಡೆಸ್ಕೊಡ್ಬೇಕಮ್ಮ. ನೀವಿಬ್ರು ಎದುರು ಬದ್ರು ಕೂತ್ಕೊಳ್ಳಿ. ಅಣ್ಣಯ್ಯ, ಇಷ್ಟು ದಿನ ನೀನ್ ಸರ್ಪ್ರೈಸ್ ಅಂತ ಹೇಳ್ತಿದ್ದೆ. ಇವತ್ತು ಅವ್ವ ನಿಂಗೆ ಸರ್ಪ್ರೈಸ್ ಕೊಟ್ರು, ನೋಡ್ದ್ಯಾ? ನಮ್ ಬಂಗಾರ ಅಂದ್ರೆ ಸುಮ್ಕೆನಾ? ಎಲ್ರು ಹೆದ್ರಿ ಅಲ್ಲಾಡೋದ್ರು. ಈ ಜೋಡಿ ಸ್ಯಾನೆ ಮುದ್ದಾಗಿದೆ. ಹೌದು, ನಮ್ಮ ಕಂಟಿ ಅಣ್ಣನಿಗೆ ಈ ಸ್ನೇಹನೇ ಸರಿಯಾದ ಜೋಡಿ. ಊರಿಗೆ ನ್ಯಾಯ ಹೇಳೋ ಬಂಗಾರಮ್ಮನವರು ತಮ್ಮ ಮಗನ ಜೀವನ ಸರಿ ಮಾಡಕ್ಕಿಲ್ವೇ? ಹೇಗೋ ಆ ಸ್ನೇಹ ಬಿಟ್ಟು ಹೋಗಿದ್ದ ಜಾಗಕ್ಕೆ ಈ ಸ್ನೇಹ ಜೀವ ತುಂಬ್ತಾಳೆ. ಇವರಿಬ್ರು 100 ಕಾರ ತಿಂತಾರೆ. ಅಮ್ಮವ್ರೆ, ಮಾಂಗಲ್ಯ ಧಾರಣೆ ಮಾಡಿಸ್ಬೋದಾ? ಕೇಳ್ತಿದ್ದೀರಲ್ಲ ಬುದ್ಧಿಯವರೇ, ಧಾರಾಳವಾಗಿ ಆಗ್ಬೋದು. ಅಯ್ಯೋ, ಮಾಂಗಲ್ಯನೇ ಕಾಣಿಸ್ತಾ ಇಲ್ಲ. ಹಾಳಾದವಳು
ಮದುವೆ ನಡಿಬಾರ್ದು ಅಂತ ಮಾಂಗಲ್ಯನ ಕದ್ಬಿಟ್ಲಾ? ಅಯ್ಯೋ ಅಮ್ಮವ್ರೆ, ಈಗ ಏನ್ ಮಾಡೋದು? ಅಮ್ಮೋರೆ ಇನ್ನೊಂದು ನಿಮಿಷ ಅಷ್ಟೇ ಇರೋದು, ಮುಹೂರ್ತ ಮೀರ್ತಾ ಇದೆ. ಅಯ್ಯಯ್ಯ, ಯಾರು ಗಾಬರಿ ಆಗ್ಬೇಡಿ, ತಾಳಿ ನನ್ನ ಹತ್ರ. ಏನ್ ಬಾವು ಇಂಥ ಕೆಲಸನ ಮಾಡೋದು? ಮಾಂಗಲಿ ಯಾಕಪ್ಪ ಎತ್ಕೊಂಡಿದ್ಯಾ? ಆ ರಾಜನ್ ನಂಬಕ್ ಆಗಿಲ್ಲ ಕುಸೆ. ಚೌಡವ ಹೇಳ್ದಂಗೆ ಮದುವೆ ನಡಿಬಾರ್ದು ಅಂತ ತಾಳಿ ನಪೇಸ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ಕತೆ ನಿಂದು. ಮಿಸ್ಟರ್ ಗೋಪಾಲ್, ಸದ್ಯ ನೀವು ತಾಳಿ ಎತ್ತಿಟ್ಕೊಂಡಿದ್ದೀರಾ, ಬಾವನ್ನು ಎತ್ತಿಟ್ಕೊಂಡಿಲ್ವಲ್ಲ, ಅದೇ ಪುಣ್ಯ. ಅವಳಿ ಅಂದ್ರೂ ನನ್ನ ಜೇಬ್ನಾಗ ಕೊಡಿಸ್ಕೊಳಕಾಯ್ತದ? ಏನ್ ಕುಸೆ ನೀನು? ಬುದ್ಧಿಯವರೇ, ಮುಹೂರ್ತ ಮೀರಕ್ಕೂ ಮುಂಚೆ ಬಿರ್ನೆ ಗಟ್ಟಿ ಮೇಳ ಊದಿಸ್ಬಿಡಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಏಯ್, ಬಿರ್ನೆ ಕಟ್ಲ ಕಂಟಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತನ